ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ. ನಾನು ಸಮೀನಾ. ನಾನಿವತ್ತು ಚಿಕನ್ ಪುಲಾವ್ ಮಾಡ್ತಾ ಇದ್ದೀನಿ. ಚಿಕನ್ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಈ ಅಡುಗೆ ಮಾಡೋದಕ್ಕೆ ಕೇವಲ 40 ನಿಮಿಷ ಸಾಕು. ಒಂದ್ಸಲ ನೀವು ಪುಲಾವ್ ಟೇಸ್ಟ್ ಮಾಡಿದರೆ ನೀವು ಬಿರಿಯಾನಿ ಮಾಡೋದನ್ನೇ ಬಿಟ್ಬಿಡ್ತೀರಾ. ಅಷ್ಟು ಟೇಸ್ಟಿ ಆಗಿರುತ್ತೆ, ಯಮ್ಮಿ ಆಗಿರುತ್ತೆ. ಬನ್ನಿ ಆಗಿದ್ರೆ ಕಿಚನ್ಗೆ ಹೋಗೋಣ, ಅಡುಗೆ ಸ್ಟಾರ್ಟ್ ಮಾಡೋಣ. ಪುಲಾವನ್ನು ನಾವು ಕುಕ್ಕರಲ್ಲಿ ಮಾಡೋಣ. ಕುಕ್ಕರ್ ಬಿಸಿ ಆಗಿದೆ. ಇದರಲ್ಲಿ 125 ಗ್ರಾಮ್ ನಾನು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಇದರಲ್ಲಿ 2 ಪುಲಾವ್ ಎಲೆ, 2 ಚಿಕ್ಕದಾಗಿರೋದು ಚಕ್ಕೆ, 2 ಲವಂಗ, 8 ಮೆಣಸು ಹಾಕ್ಕೊಂಡು 10 ಸೆಕೆಂಡ್ ಎಣ್ಣೆಯಲ್ಲಿ ಹಾಗೆ ಬಿಡಿ. ಆಮೇಲೆ 2 ದೊಡ್ಡ ಈರುಳ್ಳಿಯನ್ನು ಉದ್ದುದ್ದ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಹಿಂಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇರಿ. ಆಮೇಲೆ ನಿಮಗೆ ಜಾಸ್ತಿ ಖಾರ ಬೇಕಂದ್ರೆ ಹಸಿ ಮೆಣಸಿನಕಾಯಿನ ನೀವು ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ 8 ಹಸಿ ಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಈ ಥರ ಗೋಲ್ಡನ್ ಬ್ರೌನ್ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ಳೋಣ. ಇದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಎಣ್ಣೆ ಬಿಟ್ಕೋಬೇಕು, ಆವಾಗ ತನಕ ನಾವು ಈ ಥರ ಫ್ರೈ ಮಾಡ್ಕೊಳ್ತಾ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅಲ್ವಾ. ಇವಾಗ 2 ಟೊಮೆಟೊ ಹಾಕಿ ಆಮೇಲೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಲ್ಲ 600 ಗ್ರಾಮ್ ಚಿಕನ್ ಅನ್ನು ಹಾಕ್ಕೊಳ್ಳೋಣ. ನಿಮ್ಗೆ ಬೇಕಿದ್ರೆ ನೀವು ಬೋನ್ಲೆಸ್ ಚಿಕನ್ ಕೂಡ ನೀವಿಲ್ಲಿ ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ವಿತ್ ಬೋನ್ ಚಿಕನ್ ಅನ್ನು ಹಾಕ್ತಾ ಇದ್ದೀನಿ. ಇದಾದ ನಂತರ ಉಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ಬೇಯಲಿ. 5 ನಿಮಿಷ ಬೆಂದ ಆದ ನಂತರ 100 ಗ್ರಾಮ್ ಮೊಸರನ್ನ ಹಾಕ್ತಾ ಇದ್ದೀನಿ. ಆಮೇಲೆ 1 ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಖಾರ ಇದ್ದರೆ ಇನ್ನೂ ತುಂಬ ಟೇಸ್ಟಿ ಆಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಣ್ಣೆ ಬಿಟ್ಕೊಂಡಿದೆ. ಇದಾದ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಂಗೇನೆ. ಈಗ 1 ನಿಂಬೆಹಣ್ಣಿನ ಜ್ಯೂಸನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ. ಆಮೇಲೆ ಕಸೂರಿ ಮೇಥಿಯನ್ನು ಈ ಥರ ಕ್ರಷ್ ಮಾಡಿ ಹಾಕ್ಕೊಳ್ಳಿ. ಅರ್ಧ kg ಅಕ್ಕಿಯನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ. ನೀವು ಮನೆಯಲ್ಲಿ ಯಾವ ಅಕ್ಕಿಯನ್ನು ಯೂಸ್ ಮಾಡ್ತಾ ಇದ್ದೀರೋ ಅದನ್ನೇ ಇಲ್ಲಿ ಹಾಕ್ಕೊಳ್ಳಿ. ನಾನು 2 ಗ್ಲಾಸ್ ಅಕ್ಕಿಯನ್ನು ತಗೊಂಡಿದ್ದೆ, ಹೀಗಾಗಿ 3.5 ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಪುದೀನವನ್ನು ಹಾಕ್ಕೊಂಡು ಮೇಲಿಂದ 3 ಟೀ ಸ್ಪೂನ್ ನೀವು ತುಪ್ಪವನ್ನು ಹಾಕ್ಕೊಂಡ್ರೆ ಟೇಸ್ಟ್ ಅಂತೂ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. 2 ವಿಷಲ್ ಆಯಿತು ಅಂದರೆ ಸಾಕು, ನಿಮ್ಮ ಚಿಕನ್ ಪುಲಾವ್ ತಿನ್ನಲು ರೆಡಿ. ಟೇಸ್ಟಿಂಗ್ ಟೈಮ್. ಓಹ್, ಎಷ್ಟು ಟೇಸ್ಟಿಯಾಗಿದೆ ರೀ. ವೆರಿ ಯಮ್. ಹೌದು, ಇದು ತುಂಬಾ ಚೆನ್ನಾಗಿದೆ. ಮಸ್ಟ್ ಆ್ಯಂಡ್ ಶುಡ್ ಟ್ರೈ. ಅಮ್ಮ, ನೀವು ನೆಕ್ಸ್ಟ್ ಟೈಮ್ ಅಂತ ಬಿರಿಯಾನಿ ಮಾಡಬೇಡಿ. ನೀವು ನಂಗೋಸ್ಕರ ಚಿಕನ್ ಪುಲಾವ್ ಮಾಡಿಕೊಡಿ. ಡನ್. ಇದ್ರ ಜೊತೆ ಇನ್ನೊಂದು ನಾನು ತೋರಿಸ್ತೀರ ನಿಮಗೆ, ಪಾಯಸ. ಆಹಾ, ಬಿರಿಯಾನಿ ಇದೆ, ಕಾಂಬಿನೇಷನ್. ಬಿರಿಯಾನಿ ಜೊತೆ ಪಾಯಸ ಇರಲೇಬೇಕು, ಆವಾಗಲೇ ಅದು ಮೀಲ್ ಕಂಪ್ಲೀಟ್ ಆಗೋದು. ಸೊ ಈ ರೆಸಿಪಿಯನ್ನು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ನಿಮಗೆ, ಆಯ್ತಾ? ಮತ್ತು ಬಿರಿಯಾನಿಯನ್ನು ಯಾವಾಗಲೂ ಕೈಯಿಂದನೇ ತಿನ್ನಬೇಕು, ಆವಾಗಲೇ ಟೇಸ್ಟು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಯು ಡಿಡ್ಂಟ್ ಸೇ ಇದು ನೋಡ್ಬೇಕಂದ್ರೆ ನೀವು ಫಸ್ಟ್ ಲೈಕ್, ಶೇರ್ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ನೋಡಬೇಕು. ಓಕೆ, ಡನ್. ಸೊ ಟೇಕ್ ಕೇರ್. ಬಾಯ್.